ನಮಸ್ಕಾರ ಎಲ್ರಿಗೂ. ಆಲ್ ಅಯಾನ್ ರಫಾ ಈ ಒಂದು ಪೋಸ್ಟ್ ಮೊನ್ನೆಯಿಂದ ಎಲ್ಲಾ ಕಡೆ ಟ್ರೆಂಡ್ ಆಗ್ತಿದೆ. ಎಲ್ಲರೂ ಈ ಪೋಸ್ಟ್ ನ ತಮ್ಮ ಸ್ಟೋರಿ ಹಾಕಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 40 ಮಿಲಿಯನ್ಸ್ ಜನ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಆಲ್ ಅಯಾನ್ ರಫಾ ಅನ್ನೋ ಪೋಸ್ಟ್ ನ ತಮ್ಮ ಸ್ಟೋರಿಗೆ ಹಾಕೊಂಡಿದ್ದಾರೆ. ಆದ್ರೆ ಕನ್ಫರ್ಮ್ ಹೇಳ್ತೀನಿ, ಈ ಸ್ಟೋರಿಗೆ ಹಾಕಿರೋರಲ್ಲಿ ಅರ್ಧ ಜನಕ್ಕೆ ಈ ರಫಾ ಬಗ್ಗೆ ಗೊತ್ತೇ ಇರೋದಿಲ್ಲ. ಆದ್ರೂ ಈ ಪೋಸ್ಟ್ ನ ಎಲ್ಲರೂ ಶೇರ್ ಮಾಡಿದ್ದಾರೆ ಅಂತ ಅವರು ಕೂಡ ಅವ್ರ ಸ್ಟೋರಿಗೆ ಹಾಕಿ ಶೇರ್ ಮಾಡಿದ್ದಾರೆ. ಸೊ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇದ್ರ ಜೊತೆಗೆ ಇದ್ರ ಆಪೋಸಿಟ್ ಆಗಿ ಆಲ್ ಅಯಾನ್ ಹಿಂದೂಸ್ ಇನ್ ಪಾಕಿಸ್ತಾನ್ ಮತ್ತೆ ಆಲ್ ಅಯಾನ್ POK ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದು ಆಲ್ ಅಯಾನ್ ರಫಾ ಮತ್ತೆ ಆಲ್ ಅಯಾನ್ POK ಮತ್ತೆ ಎಲ್ಲೋ ಮಿಡಲ್ ಈಸ್ಟ್ ನಲ್ಲಿ ನಡೀತಾರೋ ಹಮಾಸ್ ಇಸ್ರೇಲ್ ವಾರ್ಗೆ ನಮ್ ಜನ ಎಂತಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ನಮ್ ಜನ ಎಂತಕ್ಕೆ ಎರಡು ಭಾಗವಾಗಿ ಡಿವೈಡ್ ಆಗ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಏನಿದು ಆಲ್ ಅಯಾನ್ ರಫಾ. ರಫಾ ಅಂದ್ರೆ ಸಿಂಪಲ್ ಆಗಿ ಸದರ್ನ್ ಪಾರ್ಟ್ ಆಫ್ ಹಮಾಸ್. ನೀವು ಈ ಮ್ಯಾಪ್ ನೋಡ್ಬೋದು, ಇದೇ ರಫಾ. ಬಾಲಿವುಡ್ ಪ್ರಕಾರ ರಫಾ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಿದೆ, ಮತ್ತೆ ಅಲ್ಲಿನ ಜನರು ಮಕ್ಕಳು ಇಸ್ರೇಲ್ ನ ಈ ಅಟ್ಯಾಕ್ ಇಂದ ಸಾಯ್ತಾ ಇದಾರೆ ಅಂತ. ಸೊ ಅದಕ್ಕೆ ಈ ಆಲ್ ಅಯಾನ್ ರಫಾ ಅನ್ನೋ ಪೋಸ್ಟ್ ನ ತಮ್ಮ ಸ್ಟೋರಿಗೆ ಹಾಕಿ ಪ್ರಮೋಟ್ ಮಾಡ್ತಾ ಇದಾರೆ. ಆದ್ರೆ ಏಂತಕ್ಕೆ ಇಸ್ರೇಲ್ ರಫಾ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಇದ್ರದ್ದು ಇನ್ನೊಂದು ಡಾರ್ಕ್ ಸೈಡ್ ಇದೆ. ಏನ್ ಈ ರಫಾ ಇದೆಯಲ್ಲ, ಇಲ್ಲೇ ಹಮಾಸ್ಗೆ ಫಾರಿನ್ ಏಡ್ಸ್ ಗಳು ಬರ್ತಾ ಇದ್ದಿದ್ದು. ಈಜಿಪ್ಟ್ ಇಂದನೋ ಇಲ್ಲ ಬೇರೆ ದೇಶಗಳಿಂದ ರಫಾಗೆ ಫಾರಿನ್ ಏಡ್ಸ್ ಗಳು ಬರ್ತಿದ್ದು. ಅದಕ್ಕೆ ಮೊದಲು ಇಸ್ರೇಲ್ ರಫಾ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ರಫಾ ಸೈಡ್ ಅಲ್ಲಿ ಏಂತಕ್ಕೆ ಜಾಸ್ತಿ ಅಟ್ಯಾಕ್ ಮಾಡ್ತಾ ಇದೆ, ಏಂತಕ್ಕೆ ಅಂದ್ರೆ ಅಲ್ಲಿ ಫಾರಿನ್ ಏಡ್ಸ್ ಜೊತೆಗೆ ವೆಪನ್ ಸ್ಮಗ್ಲಿಂಗ್ ಕೂಡ ನಡೀತಿತ್ತು. ಹಮಾಸ್ಗೆ ಯುದ್ಧಕ್ಕೆ ಬೇಕಾಗಿರೋ ಎಲ್ಲಾ ವೆಪನ್ಸ್ ಅಲ್ಲೇ ಅಂಡರ್ ಗ್ರೌಂಡ್ ಇಂದನೋ ಇಲ್ಲ ಈಜಿಪ್ಟ್ ಬಾರ್ಡರ್ ಹತ್ರನೇ ಇದೆ, ಅಲ್ಲಿಂದ ವೆಪನ್ ಸ್ಮಗ್ಲಿಂಗ್ ಆಗ್ತಿತ್ತು. ಸೊ ಅದಕ್ಕೆ ಇಸ್ರೇಲ್ ರಫಾ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಮತ್ತೆ ಇನ್ನೊಂದು ಕಾರಣ ಇದೆ, ಹಮಾಸ್ ಮೇಲೆ ಇಸ್ರೇಲ್ ಎಷ್ಟೇ ಅಟ್ಯಾಕ್ ಮಾಡಿದ್ರು ಇನ್ನ ಇಸ್ರೇಲ್ ನ 105 ಜನ ಹಾಸ್ಟೇಜಸ್ ಗಳನ್ನ ಹಮಾಸ್ ಇಟ್ಕೊಂಡಿದೆ. ಅವ್ರನ್ನ ಇಸ್ರೇಲ್ಗೆ ವಾಪಸ್ ಕೊಟ್ಟೇ ಇಲ್ಲ. ಸೊ ಅದಕ್ಕೂ ಕೂಡ ಇಸ್ರೇಲ್ ರಫಾ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಇಸ್ರೇಲ್ ರಫಾ ಮೇಲೆ ಅಟ್ಯಾಕ್ ಮಾಡಿ ಹಮಾಸ್ ಮೇಲೆ ಒಂದು ಪ್ರೆಷರ್ ನ ಕ್ರಿಯೇಟ್ ಮಾಡಿ ಅವರ 105 ಹಾಸ್ಟೇಜಸ್ ಗಳನ್ನ ವಾಪಸ್ ಕರ್ಕೊ ಬರೋಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಎಷ್ಟೋ ಜನ ಇಸ್ರೇಲ್ ರಫಾ ಮೇಲೆ ಅಟ್ಯಾಕ್ ಮಾಡ್ತಿದೆ, ಇದು ತುಂಬಾ ಅನ್ಯಾಯ ಅಂತ ಸ್ಟೋರಿಗೆ ಹಾಕಿ ಪ್ರಮೋಟ್ ಮಾಡ್ತಾ ಇದಾರೆ. ಇಸ್ರೇಲ್ ಹಮಾಸ್ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ನ ಹಾಸ್ಟೇಜಸ್ ಒತ್ತೆಯಾಳುಗಳನ್ನ ವಾಪಸ್ ಕೊಡ್ತಾನೆ ಇಲ್ಲ. ಸೊ ಇಸ್ರೇಲ್ ತಮ್ಮ ಜನರಿಗೋಸ್ಕರ ಈ ಅಟ್ಯಾಕ್ ನ ಮಾಡ್ತಾ ಇದೆ. ನಮ್ ದೇಶದಲ್ಲೂ ಒಂದ್ ಟೈಮ್ ಅಲ್ಲಿ ಏರೋಪ್ಲೇನ್ ಹೈಜಾಕ್ ಆಗಿತ್ತು. ಅವಾಗ ನಮ್ ಗೌರ್ಮೆಂಟ್ ಮೇಲೆ ಫಸ್ಟ್ ನಮ್ ಜನರು ಏನಂತ ಪ್ರೆಷರ್ ಹಾಕಿದ್ರು, ಎಲ್ಲಾ ಜನರು ವಾಪಸ್ ಸುರಕ್ಷಿತವಾಗಿ ಕರ್ಕೊ ಬನ್ನಿ ಅಂತ ಜನರು ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿದ್ರು. ಮತ್ತೆ ನಮ್ ಗೌರ್ಮೆಂಟ್ಗೂ ಕೂಡ ಫಸ್ಟ್ ಪ್ರಿಯಾರಿಟಿ ನಮ್ ಜನರೇ, ಮತ್ತೆ ಅವ್ರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊ ಬಂದ್ರು. ಸೊ ಇದೇ ರೀತಿ ಇಸ್ರೇಲಿನ ಜನರು ಹಮಾಸ್ ಅವ್ರ ಹತ್ರ ಒತ್ತೆಯಾಳುಗಳಾಗಿದ್ದಾರೆ. ಅದಕ್ಕೆ ಇಸ್ರೇಲಿನ ಜನರು ಜೀವ್ಸ್ಗಳು ಗೌರ್ಮೆಂಟ್ ಮೇಲೆ ಒಂದು ಪ್ರೆಷರ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಅವ್ರ ಜನರ ವಾಪಸ್ ಕರ್ಕೊ ಬರೋಕೆ. ಸೊ ಇಸ್ರೇಲ್ ಅವ್ರ ಹಾಸ್ಟೇಜಸ್ ವಾಪಸ್ ಬರೋವರೆಗೂ ಈ ಅಟ್ಯಾಕ್ ಗಳನ್ನ ನಿಲ್ಸಲ್ಲ. ಸೊ ಇವಾಗ ನಿಮ್ಗೆ ರಫಾ ಮೇಲೆ ಪ್ರಾಪರ್ ಬೇಸಿಕ್ ನಾಲೆಜ್ ಗೊತ್ತಾಗಿದೆ ಅನ್ಕೋತೀನಿ. ಸೊ ಇವಾಗ ನಿಮ್ಮ ಅಭಿಪ್ರಾಯ ಆಲ್ ಅಯಾನ್ ರಫಾ ಸರಿನಾ ತಪ್ಪಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮೇನ್ ವಿಷಯ ನಿಮ್ಗೆ ಗೊತ್ತಿಲ್ಲದಿರೋದೇನಂದ್ರೆ, ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ ಇಸ್ರೇಲ್ ಹಮಾಸ್ ವಾರಲ್ಲಿ ನಾವು ಹಮಾಸ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ದಂಗೆ ಅಂತ. ನೀವು ಹಮಾಸ್ಗೆ ಸಪೋರ್ಟ್ ಮಾಡಿದ್ರೆ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡಿದ್ರೆ ಅನ್ಕೊಂಡ್ರೆ ನಿಮ್ಮಂತ ದಡ್ರು ಯಾರು ಇಲ್ಲ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ 2005ರಲ್ಲಿ ಗಾಜಾದಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ. ಅದು ಯಾರ ನಡುವೆ ಅಂದ್ರೆ ಪ್ಯಾಲೆಸ್ಟೈನ್ ಅಥಾರಿಟಿ ಮತ್ತೆ ಹಮಾಸ್ ನಡುವೆ. ಪ್ಯಾಲೆಸ್ಟೈನ್ ಅಥಾರಿಟಿ ವರ್ಸಸ್ ಹಮಾಸ್. ಆ ಟೈಮಲ್ಲಿ ಗಾಜಾದ ಜನರು ಹಮಾಸ್ ನ ಚೂಸ್ ಮಾಡ್ತಾರೆ. ಹಮಾಸ್ ಆ ಎಲೆಕ್ಷನ್ ಅಲ್ಲಿ ಗೆಲ್ಲುತ್ತೆ. ಹಮಾಸ್ ಗೆದ್ದಿದ್ದೋಕೆ ಸೆಲೆಬ್ರೇಷನ್ ಮಾಡಬಹುದು, ಆದ್ರೆ ಹಮಾಸ್ ಇಷ್ಟಕ್ಕೆ ಸುಮ್ಮನೆ ಇರ್ಲಿಲ್ಲ. ಹಮಾಸ್ ನ ಆಪೋಸಿಟ್ ಪಾರ್ಟಿ ಪ್ಯಾಲೆಸ್ಟೈನ್ ಅಥಾರಿಟಿ ಸದಸ್ಯರ ಮಾರಣ ಹೋಮ ಮಾಡಕ್ಬಿಡುತ್ತೆ. ಹಮಾಸ್ ಅಂದಾಜು 600 ಜನ ಪ್ಯಾಲೆಸ್ಟೈನ್ ಮಾರಣ ಹೋಮ ಮಾಡಕ್ಬಿಡುತ್ತೆ. ಎಲೆಕ್ಷನ್ ಮಾಡಿದ್ರೆ ಗಾಜಾದ ಜನ ಹಮಾಸ್ ವೋಟ್ ಹಾಕ್ಬಿಟ್ರು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಹಮಾಸ್. ಗೆದ್ದ ಹಮಾಸ್ ಪ್ಯಾಲೆಸ್ಟೇನಿಯನ್ ಅಥಾರಿಟಿಯ ಮಾರಣ ಹೋಮ ಮಾಡ್ತು ಗಾಜಾ ಒಳಗಡೆ. ಪೊಲಿಟಿಕಲ್ ಡಿಫ್ರೆನ್ಸ್ ಇರುವಂಥ ಪ್ಯಾಲೆಸ್ಟೇನಿಯನ್ರು ಮುಸ್ಲಿಮರು 600 ಜನರನ್ನು ಎಕ್ಸಿಕ್ಯೂಟ್ ಮಾಡಿದ್ರು, ಗುಂಡು ಹೊಡೆದು ಕೊಂದ್ರು, ನಡುಬೀದಿಯಲ್ಲಿ ನೇಣಗಾಕಿದ್ರು. ದಟ್ ಈಸ್ ವಾಟ್ ಹಮಾಸ್ ಡಿಡ್. ಸೊ ಇದ್ರಲ್ಲೇ ನಿಮ್ಗೆ ಗೊತ್ತಾಗಬೇಕು ಹಮಾಸೇ ಬೇರೆ ಪ್ಯಾಲೆಸ್ಟೈನೇ ಬೇರೆ ಅಂತ. ಹಮಾಸ್ ಸದ್ಯಕ್ಕೆ ಇವಾಗ ಒಂದು ಪ್ಯಾಲೆಸ್ಟೈನ್ ರೆಪ್ರೆಸೆಂಟೇಟಿವ್ ಅಷ್ಟೇ, ಪ್ಯಾಲೆಸ್ಟೈನ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ನಿಮ್ಗೇನೆ ಗೊತ್ತು. ಸುಮ್ಮನೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸುಮ್ಮನೆ ಇಸ್ರೇಲ್ ಮೇಲೆ 5000 ಮಿಸೈಲ್ಸ್ಗಳನ್ನ ಹಮಾಸ್ ಹಾಕಿ ವಾರ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಇವಾಗ ಇಸ್ರೇಲ್ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಹಮಾಸು 20 ನಿಮಿಷದಲ್ಲಿ 5000 ರಾಕೆಟ್ ಹಾರಿಸಿ 1,500 ಭಯೋತ್ಪಾದಕರನ್ನ ಇಸ್ರೇಲ್ ಒಳಗೆ ಕಳಿಸಿ 1450 ನಾಗರಿಕರ ಹತ್ಯೆ ಮಾಡಿಸಿದಾಗ ಹಮಾಸ್ಗೆ ಒಂದು ಅಂದಾಜಿತ್ತಾ ಇಲ್ವಾ ಇಸ್ರೇಲ್ ವಾಪಸ್ ರಿಟಾಲಿಯೇಟ್ ಮಾಡುತ್ತಿದ್ದಕ್ಕೆ ಅಂತ? ಆಡಳಿತ ನಡೆಸ್ತಾ ಇರುವಂಥವರು ತಮ್ಮವರ ರಕ್ಷಣೆಗಾಗಿ ಏನು ಮಾಡಿದ್ರು, ಇಸ್ರೇಲ್ ಏನು ಮಾಡ್ತು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಎಷ್ಟೋ ಜನಕ್ಕೆ ಈ ಆಲ್ ಅಯಾನ್ ರಫಾ ಬಗ್ಗೆ ಸ್ವಲ್ಪನೂ ಕೂಡ ಗೊತ್ತಿಲ್ಲ, ಆದ್ರೂ ಈ ಪೋಸ್ಟ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಮತ್ತೆ ಯಾವಾಗಲೂ ಫಸ್ಟ್ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಫಸ್ಟ್ ಹಮಾಸ್ ವಾರ್ನ ಸ್ಟಾರ್ಟ್ ಮಾಡಿದ್ದು 7th ಅಕ್ಟೋಬರ್ 5000 ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಹಾಕ್ತು. ಇಸ್ರೇಲ್ ಹತ್ರ ಐರನ್ ಡೋಮ್ ಅನ್ನೋ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ಅದು ಇನ್ನ ಬದುಕಿದೆ. ಅಕಸ್ಮಾತ್ ಇಸ್ರೇಲ್ ಹತ್ರ ಐರನ್ ಡೋಮ್ ಅನ್ನೋ ಡಿಫೆನ್ಸ್ ಸಿಸ್ಟಮ್ ಇರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಸ್ರೇಲ್ ಅನ್ನೋ ದೇಶ ಕೂಡ ಇರ್ತಿರ್ಲಿಲ್ಲ. ಆದ್ರೂ ಐರನ್ ಡೋಮ್ ಇದ್ರೂ ಕೂಡ 5000 ಮಿಸೈಲ್ ಮುಂದೆ ಫೇಲ್ ಆಗಿದೆ. ಅದರಲ್ಲೂ 1400 ಇಸ್ರೇಲೀಸ್ ಸತ್ತಿದ್ದಾರೆ. ಅವಾಗ ಯಾರು ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡಿಲ್ಲ, ಇಸ್ರೇಲ್ ಪರ
ವಾರ ಪೋಸ್ಟ್ ಮಾಡಿಲ್ಲ. ಆದ್ರೆ ಇವಾಗ ಇಸ್ರೇಲ್ ರಿಯಾಕ್ಟ್ ಮಾಡ್ತಿದೆ, ತಮ್ಮ ಹಾಸ್ಟೇಜಸ್ ಗಳನ್ನ ವಾಪಸ್ ಕರ್ಕೊಬರೋಕೆ ಪ್ರಯತ್ನ ಮಾಡ್ತಾ ಇದೆ. ಎಲ್ಲೋ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಯುದ್ಧಕ್ಕೆ ನಮ್ ಜನರು ಡಿವೈಡ್ ಆಗ್ತಿದ್ದಾರೆ. ಸೊ ಮೊದಲು ನಮ್ ಜನರನ್ನ ನಾವು ಸೇವ್ ಮಾಡ್ಕೋಬೇಕು. ಇವಾಗ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಪ್ರಕಾರ ನಾವು ಹ್ಯಾಶ್ಟ್ಯಾಗ್ ಆಲ್ ಐ ಆನ್ POK ನ ಪ್ರಮೋಟ್ ಮಾಡಬೇಕು. ಎಂತಕ್ಕೆ ಅಂದ್ರೆ POK ನಂಬಾಗಾನೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅಲ್ಲಿ ಜನರಿಗೆ ತಿನ್ನೋಕೆ ಅನ್ನ ಇಲ್ಲ, ಮತ್ತೆ ಅಲ್ಲಿನ ಜನರಿಗೆ ಲೈಫ್ ಲೀಡ್ ಮಾಡೋಕೆ ಬೇಸಿಕ್ ವಸ್ತುಗಳ ರೇಟ್ ಜಾಸ್ತಿ ಆಗ್ತಿದೆ. ಸೊ ಅಲ್ಲಿನ ಜನರು ಪಾಕಿಸ್ತಾನದಿಂದ ಆಜಾದಿ ಕೊಡ್ಸಿ ಮತ್ತೆ ಇಂಡಿಯಾ ಜೊತೆಗೆ ಸೇರಿಸಿ ಅಂತ ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲು ನಾವು ನಮ್ಮ ಜನರನ್ನ ನಾವು ಸೇವ್ ಮಾಡ್ಕೋಬೇಕು. ಎಷ್ಟೋ ಜನ ರಫಾದಲ್ಲಿ ಮುಸ್ಲಿಮ್ಸ್ ಇರೋದ್ರಿಂದ ರಫಾನ ಸಪೋರ್ಟ್ ಮಾಡ್ತಿದ್ದಾರೆ, ಆದ್ರೆ POK ಕೂಡ ಮುಸ್ಲಿಮ್ಸೇ ಜಾಸ್ತಿ ಇರೋದು. ಆಸ್ ಎನ್ ಹಿಂದೂ, ನಾನು ಹಿಂದೂ ಆಗಿ POK ಜನರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಆಲ್ ಐ ಆನ್ ರಫಾ ಅನ್ನೋದನ್ನ ಬಿಟ್ಟು ಮೊದಲು ಆಲ್ ಐ ಆನ್ POK ಅನ್ನೋದನ್ನ ಪ್ರಮೋಟ್ ಮಾಡಬೇಕು. ಪಾಕಿಸ್ತಾನ ಆಕ್ಯುಪೈಡ್ ಜನರು ಪಾಕಿಸ್ತಾನದಿಂದ ಕಾಪಾಡಬೇಕು. ನಿಮ್ಗೆ POK ನಲ್ಲಿ ಏನ್ ನಡೀತಾ ಇದೆ ಮತ್ತೆ ಅಲ್ಲಿನ ಪ್ರೊಟೆಸ್ಟ್ ಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಇದ್ರ ಬಗ್ಗೆ ಇನ್ ಡೀಟೇಲ್ ಒಂದು ವಿಡಿಯೋ ಮಾಡಿದೀವಿ. ಆ ವಿಡಿಯೋದಲ್ಲಿ ನೀವು POK ನಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೋಬಹುದು. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಆಲ್ ಐ ಆನ್ ರಫಾನ ಬಿಟ್ಟು ಆಲ್ ಐ ಆನ್ POK ನ ಪ್ರಮೋಟ್ ಮಾಡಿ. ಸೊ ಮತ್ತೆ ನಾನು ನಿಮ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ